ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನು ಸಹ ಸೂಪರ್ ಆಗಿದ್ದೇನೆ. 2 ದಿನದಿಂದ ಸ್ಟಡಿನೂ ಇಲ್ಲ, ಸ್ಟಡಿ ವ್ಲಾಗೂ ಇಲ್ಲ ಅಂತ ಆಗಿಬಿಟ್ಟಿದೆ. ಯಾಕಂದರೆ ವೀಕೆಂಡ್ ಆಗಿರೋದ್ರಿಂದ ಹೊರಗಡೆನೇ ಹೋಗ್ತಾ ಇದ್ವಿ. ನಿನ್ನೆ ಸಹ ಮಧ್ಯಾಹ್ನ ಊಟಕ್ಕೆ ಅಂತ ನೋಡಿ ಟೊಮೆಟೊ ರೈಸನ್ನು ಮಾಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ನಮ್ಮ ಹಸ್ಬೆಂಡು ಆಫೀಸಿಗೆ ಒಂದಿನ ಸಹ ರೈಸ್ ಐಟಮನ್ನು ತೊಗೊಂಡೋಗಿಲ್ಲ. ಅನ್ನ ಸಾಂಬಾರು ಇಲ್ಲ ಅನ್ನ ಮೊಸರು ಇಷ್ಟ ತೊಗೊಂಡೋಗೋದವರು. ಇವತ್ತು ಕೇಳಿ ಮಾಡಿಸ್ಕೊಂಡು ತೊಗೊಂಡು ಹೋಗಿದ್ದಾರಪ್ಪ, ಅಷ್ಟು ಚೆನ್ನಾಗಿ ಬಂದಿತ್ತಂತೆ. ನಿನ್ನೆ ಟೊಮೆಟೊ ರೈಸನ್ನು ತಿಂದ್ಕೊಂಡು ಹಾಗೆ ನಾವು ರೆಡಿ ಆಗಿಬಿಟ್ಟು ಹೋದ್ವಿ. ನಾವು ಯಾವ ಬಸ್ಸಿಗೆ ಅಂತ ಕಾಯ್ತಾ ಇರ್ತೀವಿ ನೋಡಿ, ಆ ದಿನ ಆ ಬಸ್ ಬರೋಕ್ಕೆ ಚಾನ್ಸೇ ಇಲ್ಲ. ನಿನ್ನೆ ಒಂದು 20 ಮಿನಿಟ್ಸ್ ನಾವು ವೇಟ್ ಮಾಡಿದ್ವಿ. ಬಸ್ ಬರೋದು ಹೋಗೋದು ಎಲ್ಲ ಕೌಂಟ್ ಮಾಡ್ತಾ ನಿಂತ್ಕೊಂಡು ಬೇಜಾರು ಬಂದೋಯ್ತು. ಆದರೆ ನಮ್ಮ ಬಸ್ ಮಾತ್ರ ಬರ್ತಾ ಇರಲಿಲ್ಲ. ಅಂತೂ ಕೊನೆಗೂ ಬಂತು ನೋಡಿ, ಇದೇ ನಮ್ಮ ಬಸ್ಸು. ಓಕೆನಾ, ಇದನ್ನು ನಾವು ಹತ್ಕೊಂಡು ಹೋಗಿ ಇಳಿದಿದ್ದು ಶಿವಾಜಿನಗರ ಬಸ್ ಸ್ಟಾಪ್ಗೆ. ಹಾಗೆ ಅಲ್ಲೇ ನಿಯರ್ ಬೈ ಇರುವಂಥ ಚರ್ಚನ್ನು ಸಹ ನೋಡಿಕೊಂಡು ನಾವು ಹೋಗಿದ್ದು ಕಮರ್ಷಿಯಲ್ ಸ್ಟ್ರೀಟ್ಗೆ. ಅಲ್ಲಿ ನಾನು ವಿಡಿಯೋವನ್ನು ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಎಷ್ಟು ಕ್ರೌಡ್ ಇತ್ತು ಅಂದರೆ ಎಷ್ಟೊತ್ತಿಗೆ ನಾನು ಮನೆಗೆ ಹೋಗಿ ರೀಚ್ ಆಗ್ತೀನೇನೋ ಅಂತ ಅನ್ನಿಸ್ಬಿಡ್ತು. ಹಾಗೆ ಒಂದು ವ್ಯೂವನ್ನು ತೆಕ್ಕೊಂಡಿದ್ದೀನಿ, ಫೋಟೋಸ್ ಅಷ್ಟೇ. ಹಾಗೆ ಅದನ್ನೆಲ್ಲ ಮುಗಿಸಿ ಬಸ್ ಹತ್ಕೊಂಡು ನಾವು ಬಂದಿದ್ದು ವ್ಯಾಫಲ್ಸನ್ನು ತಿನ್ನೋಕೆ. ನಾವು ಜೈ ಭಾರತ್ ನಗರದಲ್ಲಿ ಇಳ್ಕೊಂಡು ವ್ಯಾಫಲ್ಸನ್ನು ತಗೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಅಷ್ಟೇ ಡೆಲಿಷಿಯಸ್, ಸೂಪರ್ ಟೇಸ್ಟಿ ಆಗಿತ್ತು. ನಾವಿಬ್ಬರು ಒಂದೊಂದು ವ್ಯಾಫಲ್ಸನ್ನು ತಗೊಂಡು ತಿಂದ್ವಿ. ಯಾಕಂದರೆ ತುಂಬ ಅಂದರೆ ತುಂಬ ಹಸಿವಾಗಿತ್ತು. ಬಟ್ ಅಲ್ಲಿ ಕ್ರೌಡ್ ಇರೋದ್ರಿಂದ ತಗೊಂಡಿರಲಿಲ್ಲ. ಅದಕ್ಕೆ ಇಲ್ಲಿ ಇಬ್ಬರು ವ್ಯಾಫಲ್ಸನ್ನು ತಿಂದ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದು ಎಲ್ಲಿಗೆ ಗೊತ್ತಾ, ಒರೈನ್ ಅವೆನ್ಯೂ ಮಾಲ್ಗೆ. ಮಾಲ್ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ಬಟ್ ನಾವು ಹೀಗೆ ದಾರಿಯಲ್ಲೇ ಸಿಕ್ತಲ್ಲ ಅಂತ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೋದ್ವಿ. ನಾವು ಆಲ್ರೆಡಿ ಹೋಗಿದ್ವಿ ಮಾಲ್ಗೆ, ಇವತ್ತು ಸಹ ಹೋದ್ವಿ. ಹೋದ್ಮೇಲೆ ಎಲ್ಲ ಕಡೆ ಹೋಗಬೇಕಲ್ಲ, ಒಂದು ರೌಂಡು ತಿರುಗಿಕೊಂಡು ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ನಾವು ಮಧ್ಯಾಹ್ನ ಮಾಡಿರುವಂಥ ಟೊಮೆಟೊ ರೈಸ್ ಸ್ವಲ್ಪ ಇತ್ತು, ಸಂಜೆಗೂ ಸಾಕಾಗುವಷ್ಟಿತ್ತು. ಅದಕ್ಕೋಸ್ಕರ ಮಾಲ್ನಲ್ಲಿ ಫ್ರೆಂಚ್ ಫ್ರೈಸನ್ನು ತಗೊಂಡ್ವಿ. ಅದು ಪೆರಿ ಪೆರಿ ಫ್ರೆಂಚ್ ಫ್ರೈಸ್. ಅದನ್ನು ತಿನ್ಕೊಂಡು ನೋಡಿ, ವೀಕೆಂಡಲ್ಲಿ ಮಕ್ಕಳಿಗೆ ಹೊರಗಡೆ ಎಲ್ಲೂ ಆಡಲಿಕ್ಕೆ ಜಾಗನೇ ಇರಲ್ಲ ನಮ್ಮ ಬೆಂಗಳೂರಲ್ಲಿ. ಅದಕ್ಕೋಸ್ಕರ ಅವರು ಮಾಲ್ಗೆ ಕರ್ಕೊಂಡು ಬರ್ತಾರೆ ಪೇರೆಂಟ್ಸು ಆಟ ಆಡಿಸ್ಕೊಂಡು ಹೋಗಲಿಕ್ಕೆ. ಇದನ್ನು ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡೆ. ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಆಯಿತಾ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಬಾರ್ಗೇನ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ಸ್ಕರ್ಟನ್ನು ತಗೊಂಡೆ. ಇದಕ್ಕೂ ಸಹ ಎಷ್ಟು ನಾನು ಕೊಟ್ಟಿರ್ಬೋದು ಪ್ರೈಸನ್ನು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಇಷ್ಟಪಟ್ಟಿದ್ದು ಇನ್ನೊಂದು ಸ್ಕರ್ಟ್, ಆಯಿತಾ. ಬಟ್ ಅದರ ಪ್ರೈಸನ್ನು ಕೇಳಿಬಿಟ್ಟು ನನಗೆ ಶಾಕ್ ಆಗಿಬಿಡ್ತು. ಅದಕ್ಕೋಸ್ಕರ ಅದನ್ನು ಪರ್ಚೇಸೇ ಮಾಡಲಿಲ್ಲ, ಇದನ್ನು ತೊಗೊಂಡು ಬಂದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್. ಇವತ್ತಿಂದ ಸ್ಟಡಿ ಚಾಲೆಂಜ್ ವ್ಲಾಗನ್ನು ಮತ್ತೆ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ, ಅದನ್ನು ಸಹ ವಾಚ್ ಮಾಡಿ.